गाड़ी उठाओगे पानी जाने मगर उनकी गाड़ी से मेखा निकलता तो टू व्हीलर हमको लगभग पंचर होते थे ಸರ್. ಇದು ಈ MG ಮಾರ್ಕೆಟ್ ಒಳಗಡೆ ರಸ್ತೆಗಳ ಅಭಿವೃದ್ಧಿಗಾಗಿ ನಾವು ಏನು ಈ ಹಿಂದೆ ಕೆಲಸಗಳು ತೆಗೆದುಕೊಂಡಿದ್ವಿ. ಈ ಒಂದು ಪರಿಸ್ಥಿತಿನಲ್ಲಿ ಇಲ್ಲಿ ಒಂದು ವಿಚಾರ ಬಾಟಲ್ ನೆಕ್ ಆಗಿದೆ. ತಾವು ಕಾಣ್ಬೋದು ಇಲ್ಲಿ TC ಈ ಹಿಂದೆ ಅಳವಡಿಸಿದ್ದಾರೆ, ಒಂದು 10 ವರ್ಷ 15 ವರ್ಷದ ಹಿಂದೆ ಅಳವಡಿಸಿದ್ದಾರೆ. ಇಲ್ಲಿ ಸದಸ್ಯರು ಮತ್ತು ಇಲ್ಲಿ ಸಾರ್ವಜನಿಕರು ಏನು ವಿಚಾರ ಕೇಳಿದ್ದಾರೆ ಅಂದರೆ, ಇಲ್ಲಿ ರೋಡು ಜಿಗ್ಜಾಗಿದೆ. ಯಾವುದೇ ಒಂದು ಮೋಟಾರ್ ವೆಹಿಕಲ್ ಬಂದ್ರೂ ಇಲ್ಲಿ ವರ್ತಕರಿಗೆ ಅಲ್ಲೆಲ್ಲ ಓಡಾಡಲಿಕ್ಕೆ ಕಷ್ಟ ಆಗುತ್ತೆ ಸರ್. ಹಾಗಾಗಿ ಇದು ಜಿಗ್ಜಾಗಿರೋದ್ರಿಂದ ಮೂಮೆಂಟ್ ಕಷ್ಟ ಇದೆ ಅಂತ ಹೇಳಿದ್ಮೇಲೆ ಇಲ್ಲಿ ತಾವು ಗಮನಿಸ್ಬೋದು, ಅಲ್ಲಿ ವಾಲ್ ಇದೆ. ಆ ವಾಲ್ ಇರೋದ್ರಿಂದ ಅದ್ರ ಪಕ್ಕದಲ್ಲೇ TC ಕೂರಿಸಿದ್ದಾರೆ. ಇಲ್ಲಿ ಕನೆಕ್ಟಿವಿಟಿ ಇಲ್ಲ, ಅಂದರೆ ಪರ್ಪೆಂಡಿಕ್ಯುಲರ್ಗೆ ರೋಡ್ ಕನೆಕ್ಟಿವಿಟಿ ಆಗೋವಂಥದ್ದು ಇದ್ರೂ ಕೂಡ ಆ TC ಇರೋದ್ರಿಂದ ನಮಗೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಏನು ಕೌನ್ಸಿಲ್ ಅನುಮತಿ ತೆಗೆದುಕೊಂಡು ಈಗ ಇದಕ್ಕೆ ಏನು ಬೆಸ್ಕಾಮಿಂದ ಇದನ್ನು ಶಿಫ್ಟ್ ಮಾಡಲಿಕ್ಕೆ ಏನು ಬೇಕೋ ಎಲ್ಲ ಪ್ರೋಸೆಸ್ ಮಾಡಿದ್ದೀವಿ. ಈಗ ಕೆಲಸ ನಡೀತಾ ಇದೆ. ಈ ವಿಚಾರದಲ್ಲಿ ಏನಂದರೆ ನಮಗೆ ಸಾರ್ವಜನಿಕರಿಗೆ, ಇಲ್ಲಿರುವಂಥ ಸಾರ್ವಜನಿಕರಿಗೆ ಈ ಒಂದು ಕೆಲಸದಿಂದ ಅನುಕೂಲ ಆಗಿದೆ ಅನ್ನೋದು ಒಂದು ಎಲ್ಲರ ಒಂದು ಅಭಿಮತ ಹೀಗಿದೆ. ಇದು ತಾವು ಗಮನಿಸ್ಬೋದು. ಹೇಳಿ ಸರ್, ಏನು ಸರ್ ಪ್ರಾಬ್ಲಮ್ ಏನಿಲ್ಲ ಸರ್. ಈಗ ಮೊನ್ನೆ ನಿಮ್ಗೆ ಗೊತ್ತಿರೋ ಪ್ರಕಾರನೇ ಈ ಸೆಕೆಂಡ್ MG ಮಾರ್ಕೆಟ್ಗೆ ಸುಮಾರು 2 ಕೋಟಿ ರೂಪಾಯಲ್ಲಿ ಟೆಂಡರ್ ಆಗಿದೆ ರೋಡು ಮತ್ತು ಚರಂಡಿ ಅಭಿವೃದ್ಧಿ. ಲಾಸ್ಟ್ 50-60 ವರ್ಷದಿಂದ ಏನೂ ಆಗಿಲ್ಲ. ಹೆಂಗೆ ಕಸ ಕಟ್ಟಿತ್ತು ಅಂತ ಗೊತ್ತಿತ್ತು. ಇದರ ಮೇಲೆ ನಮ್ಮ ಮಾನ್ಯ ಶಾಸಕರ ಆಸಕ್ತಿ ತಗೊಂಡು ಒಂದು 8 ತಿಂಗಳಿಂದ ಇದಕ್ಕೆ ಒಂದು ರೂಪ ಕೊಟ್ಟರು, ಟೆಂಡರ್ ಕರೆದರು, ಟೆಂಡರ್ ಆಗಿದೆ. ಮತ್ತು ಇವರು ಮಾರ್ಕೆಟ್ ಅವ್ರು ಏನಂದ್ರೆ ಅಂತ ಹೇಳಿದರೆ, ಈಗ ನಾವು ಸಾಯಂಕಾಲ ಟೈಮಲ್ಲಿ ನೋಡ್ತೀವಿ, ಮಧ್ಯಾಹ್ನ ಸಾಯಂಕಾಲ ಆ ಮೇನ್ ರೋಡಲ್ಲಿ ಲಾರಿಗಳು ನಿಂತ್ಕೊಳ್ತೀವಿ. ಈಗ ಆವತ್ತು ಇನ್ಸ್ಪೆಕ್ಷನ್ ಮಾಡುವಾಗ ಮಾರ್ಕೆಟ್ ಅವರೆಲ್ಲ ಸೇರ್ಕೊಂಡು ಏನಂದರು, ಈ ಇರೋ TCನ ಇಲ್ಲಿ ಶಿಫ್ಟ್ ಮಾಡಿಬಿಟ್ಟು ಈ ಮೇನ್ ರೋಡ್ ಈ ಗೋಡೆನ ಎತ್ಬಿಟ್ಟು ಹಿಂಗೆ ಮೇನ್ ರೋಡ್ ಕನೆಕ್ಟಿವಿಟಿ ಕೊಟ್ಬಿಟ್ರೆ ಲಾರಿಗಳು ರೋಡಲ್ಲಿ ನಿಂತ್ಕೊಳ್ಳಲ್ಲ. ಅಲ್ಲಿ ಇನ್ನೊಂದು ಖಾಲಿ ಜಾಗ ಇದೆ, ಅಲ್ಲಿ ಬೇಕಾದ್ರೆ ಲಾರಿಗಳು ಪಾರ್ಕಿಂಗ್ ಮಾಡಿಕೊಳ್ಳಿ. ಪ್ಲಸ್ ಅವರು ಟೈಮ್ ವ್ಯವಸ್ಥಿತವಾಗಿ ಬೆಳಗ್ಗೆನ ಸಾಯಂಕಾಲ ಲೋಡಿಂಗ್ ಅನ್ಲೋಡಿಂಗ್ ಅವ್ರು ಹೆಂಗೆ ಬೇಕಾದ್ರೆ ಮಾಡಿಕೊಳ್ಳಿ. ಗಾಡಿಗಳು ಬಂದು ಹೋಗೋಕ್ಕೆ ಈಸಿಯಾಗಿರ್ತದೆ. ಪ್ಲಸ್ ಈಗ 2 ಕೋಟಿ ಖರ್ಚಲ್ಲಿ ಅನುದಾನ ನಾವು ಖರ್ಚು ಮಾಡಿದ ಮೇಲೆ ಅದು ಎಲ್ಲರಿಗೂ ಉಪಯೋಗ ಆಗಬೇಕು. ಮತ್ತು ಈ ಕಡೆ ನೋಡಿ ಪೋಲ್ಸ್ ಎಲ್ಲ ರೋಡ್ಗಿದೆ, ಆ ಪೋಲ್ಸ್ ಎಲ್ಲ ಒಂದು ಸ್ಟ್ರೀಮ್ ಲೈನ್ ಮಾಡಿಬಿಟ್ಟು ಸ್ಟ್ರೈಟ್ ಮಾಡಿ ಲೈನ್ ಮಾಡಿ ಒಂದು ರೋಡ್ ಆಗಲಿ ನಿಮಗೆ ಚರಂಡಿಗಳಾಗಲಿ ಸೆಪ್ರೇಟ್ ಮಾಡಿಕೊಟ್ರೆ ಮಾರ್ಕೆಟಲ್ಲಿ ವ್ಯಾಪಾರನೂ ಆಗ್ತದೆ. ಎಲ್ಲರಿಗೂ ಬಾಡಿಗೆ ಹೆಚ್ಚಿಗೆ ಆಗಿದೆ. ಅಟ್ಲೀಸ್ಟ್ ಆ ಬಾಡಿಗೆನ ಅವ್ರು ಕಾಂಪನ್ಸೇಟ್ ಮಾಡಿಕೊಂಡು ಚೆನ್ನಾಗಿ ವ್ಯಾಪಾರ ಮಾಡಿಕೊಂಡು ಚೆನ್ನಾಗಿ ಬದುಕಲಿ ಅಂತ ನಮ್ಮ ಆಸಕ್ತಿ, ನಮ್ಮ ಶಾಸಕರ ಆಸಕ್ತಿ, ನಮ್ಮ ಕೌನ್ಸಿಲ್ ಬಾಡಿ ಆಸಕ್ತಿ, ನಮ್ಮ ಪೌರಾಯುಕ್ತರ ಆಸಕ್ತಿ. ನೆನ್ನೆ ಏನೋ ಒಂದು ಗಲಭೆ ಎಬ್ಬಿಸ್ಬಿಟ್ರು, ಏನೋ ಒಂದು ಮಾಡ್ತಾ ಇದ್ದಾರೆ, ಮಾರಾಕಿದ್ದಾರೆ ಮಾರ್ಕೆಟ್ನ ಅಂತ ಹೇಳ್ಬಿಟ್ಟು. 2.5 ವರ್ಷ ನಾನು ಅಧ್ಯಕ್ಷನಾಗಿದ್ದು ಇವತ್ತಿಗೂ KJP ಒಂದು ಇಂಚು ಜಮೀನು ಮಾಡ್ಕೊಂಡಿಲ್ಲ, ಆಗಲ್ಲ, ಒಂದು ಸೈಟ್ ಮಾಡ್ಕೊಳಕ್ಕಾಗಲಿಲ್ಲ ನಾನು. ಈ ಅಂಥ ಪರಿಸ್ಥಿತಿಯಲ್ಲಿ ನಾನು ಹೋಗ್ಬಿಟ್ಟು ಇದಕ್ಕೆ ಆಸೆ ಬೀಳ್ಬೇಕಂತ ನನಗೇನು ದೇವರ ಅಂಥದ್ದು ಕೊಟ್ಟಿಲ್ಲ. ನಾವು ಇವತ್ತು ನಿಯತ್ತಾಗಿದ್ದೀವಿ, ಆವತ್ತು ನಿಯತ್ತಾಗಿದ್ದೀವಿ, ನಾಳೆನೂ ನಿಯತ್ತಾಗಿರ್ತೀವಿ. ಸರ್ಕಾರದ್ದು ನಮ್ಗೆ ಯಾವುದೋ ಒಂದು ಇಂಚು ಜಮೀನು ನಮ್ಗೆ ಬೇಕಾಗಿದೆ ಸರ್. ಇವಾಗ ಅದು ಎಷ್ಟಿದೆಯೋ ಟ್ರಾನ್ಸ್ಫಾರ್ಮರು ಅಷ್ಟು ಜಾಗದಲ್ಲಿ ಲಾರಿ ಟರ್ನ್ ಆಗುತ್ತಾ ಸರ್? ಆರಾಮಾಗಿ ಬರ್ಬೋದು. ಟ್ರ್ಯಾಕ್ಟರ್ ಟರ್ನ್ ಮಾಡ್ಬೋದು. ಈಗ ಮಾರ್ಕೆಟ್ದು ಕಸ ತಗೊಳಕ್ ಬರ್ತಾರೆ ಟ್ರ್ಯಾಕ್ಟರ್, ಅವನು ಈ ಪಾಯಿಂಟ್ಗೆ ಬರ್ಬೇಕಾದ್ರೆ ಅವ್ನು ಅಲ್ಲಿಂದ ರೌಂಡ್ ಹಾಕ್ಕೊಂಡು ಸ್ಲಾಟರ್ ಹೌಸ್ ಒಳಗಡೆ ಹೋಗಿ ಬಂದು ನೀವೇ ನೋಡಿ, ಲತಾ ಬೇಕ್ರಿ ಹತ್ರ ಆಗಲಿ, ಆ ಕೆಳಗಡೆ ಅಬ್ದುಲ್ಲಾ ಹೋಟೆಲ್ ಹತ್ರ ಆಗಲಿ, ಆ ಬಾರ್ಗಳ ಹತ್ರ ಆಗಲಿ ಹೆಂಗಿರ್ತದೆ, ಗಾಡಿ ಒಳಗೆ ಬರೋಲ್ಲ. ಒಳಗೆ ಬಂದಿಲ್ಲ ಅಂದರೆ ಇವ್ರು ರೋಡಿಗೆ ಬಿಸಾಕ್ತಾರೆ. ರೋಡಿಗೆ ಬಿಸಾಕಿದ್ರೆ ನೀವು ಅದನ್ನು ಫೋಟೋ ತೆಗೆದುಕೊಂಡು ವಿಡಿಯೋ ತಗೊಂಡು ನಗರಸಭೆಯವ್ರು ಕೆಲಸ ಮಾಡಿಲ್ಲ, ಕಸ ತೆಗಿತಾ ಇಲ್ಲ, ಈ ಕಡೆ ಬರೋಕ್ಕಾಗ್ತದೆ ನೀವೇ ಹೇಳಿ. ಮತ್ತು ಕನೆಕ್ಟಿವಿಟಿ ಇದೆಯಲ್ಲ, ಲಾರಿ ಒಳಗೆ 100% ಬರ್ತದೆ. ಏನೋ ಒಂದು ಸಲ ಹಿಂದೆ ಹೋಗಿ ಮುಂದೆ ಬರಬೇಕು. ನಿಮಗೇನೋ ಟ್ರೈಲರ್ ಗಿಲ್ಲರ್ ಬರೋಲ್ಲ, 6 ವೀಲ್ ಲಾರಿ ಬರ್ತದೆ. ಅದು ಬಂದಿಲ್ಲ ಅಂದರೆ ಅದಕ್ಕೇನೋ ದಾರಿ ಮಾಡೋದು ಮಾಡ್ತಾರೆ. 20 ಅಡಿ ರಸ್ತೆ ಇದ್ದು ಈಗ ಆಟೋ ಟಿಪ್ಪರು ಟ್ರ್ಯಾಕ್ಟರ್ಗಳು ಮೂವ್ಮೆಂಟ್ ಆದರೆ ಇಲ್ಲಿರೋ ಇದಕ್ಕೆ ಕನೆಕ್ಟಿವಿಟಿಗೆ ಈ ಅಂಗಡಿಯವರು ಈಗ ಎಕ್ಸಾಂಪಲ್ ಇರ್ಸಾದ್ದು ಲೋಡ್ ಬರ್ತದೆ, ಗಾಡಿ ಅಲ್ಲಿ ನಿಲ್ಸ್ಕೊಳ್ತಾನೆ, ಗಾಡಿ ಜಾಮ್ ಮಾಡ್ತಾನೆ. ನಾವೇನು ಮಾಡೋದು? 407 ಗಾಡಿ ಆರಾಮಾಗಿ ಬರುತ್ತೆ ಸರ್. ಇದಕ್ಕೆ ಅವರು ಬ್ರೈನ್ನ ಓಡಿಸಿ ಕೆಲಸ ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ನಮ್ಮ ಪೌರಾಯುಕ್ತರು ಒಂದು ಐಡಿಯಾ ಕೊಟ್ಟಿದ್ರು. ಸರ್, ಈ ಜಿಗ್ಜಾಗ್ ರೋಡ್ ಕ್ಲೋಸ್ ಮಾಡ್ತೀರಾ ಸರ್? ಇವಾಗ ಈ ರೋಡ್ ಏನಿದೆ ಅಲ್ಲೇ ರೋಡು ಏನೋ ಈ TC ಹಾಕಿದ್ದಾರೆ, ಆ ಕಡೆ ಇದೆಯಲ್ಲ ಕನೆಕ್ಟಿವಿಟಿ ಎಲ್ಲಿ ಅದು ಡೆಡ್ ಎಂಡ್ ಇದೆ, ಅಲ್ಲಿ ಏನೋ ಕಟ್ಬಿಟ್ಟಿದ್ದಾರೆ ಲಾಸ್ಟ್ ಅಲ್ಲಿ ಸುಮಾರು ಒಂದು 15 ವರ್ಷ. ಅದು ಈಗ ಸದ್ಯಕ್ಕೆ ನಮ್ಗೆ ಗೊತ್ತಿಲ್ಲ ಸರ್. ಫಸ್ಟ್ ಏನು ಕಾಮಗಾರಿ ಕೈಗೆ ತಗೊಂಡಿದಾರೋ ಅದು ಸರೋಗ್ಲಿ, ಆಮೇಲೆ ಬೇಕಾದ್ರೆ ಅವ್ರಿಗೆ ನೆಕ್ಸ್ಟ್ ಫೇಸ್ ಅಲ್ಲಿ ಅವ್ರು ಏನು ತೀರ್ಮಾನ ಮಾಡ್ತಾರೋ ಮಾಡಿ.
ಎಲ್ಲ ಒಂದೇ ಸಲ ಓಪನ್ ಮಾಡಿ. ಈಗ ಅನುದಾನ ಆಗಿರೋದು ಬರೀ ಇದೇ ರೋಡ್ ಮಾತ್ರ, ಆ ರೋಡ್ಗೂ ಸರಿ ಸೆಕೆಂಡ್ MG ಟೋಟಲ್ MJ ಮಾರ್ಕೆಟ್ ಸೆಕೆಂಡ್ ಮಾರ್ಕೆಟ್ ಅಭಿವೃದ್ಧಿಗೆ ಟಿಲ್ ಫ್ರಮ್ ಬುಲ್ಲಕ್ ಕಾರ್ಟ್ ಸ್ಟ್ಯಾಂಡ್ ಅಲ್ಲಿಂದ ಸ್ಲಾಟರ್ ಹೌಸ್ ಇಂದ ಇಲ್ಲಿಗೆ, ಇಲ್ಲಿಂದ ಮೇಲ್ಗಡೆ ಲಾಸ್ಟ್ ದುಕಾನ್ ಕಂಸರ್ಸ್ ಮೇಜರ್ ರೋಡ್ ಕವರ್ ಆಗ್ತದೆ. ಏನಾದರೂ ಉಳಿತಾಯ ಇದ್ರೆ ಮತ್ತೆ ಇನ್ನೊಂದು ಆಕ್ಷನ್ ಪ್ಲಾನ್ ಮಾಡಿ ಅದನ್ನು ಕವರ್ ಮಾಡ್ತೀವಿ ಅಂತ ಮಾಡಿದ್ದಾರೆ. ತಮಗೆ ಆಲ್ರೆಡಿ ತಿಳಿದಿರುವ ಹಾಗೆ 2 ಕೋಟಿ ರೂಪಾಯಿ ಅನುದಾನದಲ್ಲಿ ಟೋಟಲ್ MG ಮಾರ್ಕೆಟ್ ಉನ್ನತೀಕರಣ ಕಾಮಗಾರಿ ಮಾಡ್ತಾಯಿದ್ವಿ. ಸೆಕೆಂಡ್ ಮಾರ್ಕೆಟ್ ಉನ್ನತೀಕರಣ ಕಾಮಗಾರಿ ಮಾಡ್ತಾಯಿದ್ದೀವಿ. ಕಾಮಗಾರಿ ಮಾಡುವಾಗ ನಮಗೆ ಸ್ವಲ್ಪ ತೊಡಕು ಬಂತು, TCನ ಶಿಫ್ಟ್ ಮಾಡೋವಂಥ ವಿಚಾರವಾಗಿ ಪರ ವಿರೋಧ ಚರ್ಚೆ ಇತ್ತು. ಅದಕ್ಕೆ ನಾವು ಸ್ಪಾಟ್ಗೆ ಬಂದಾಗ ಇಲ್ಲಿ ವರ್ತಕರು ಏನು ಹೇಳಿದ್ದಾರೆ ಅಂದರೆ, ಇಲ್ಲ ಆ ಟ್ರಾನ್ಸ್ಫಾರ್ಮರ್ನ ಅದು ಶಿಫ್ಟ್ ಮಾಡಿಕೊಟ್ರೆ ಏನು ಹಿಂದೆ ಇಲ್ಲಿ ರೋಡ್ ಬ್ಲಾಕ್ ಆಗಿತ್ತು ಆ ರೋಡ್ನ ಕನೆಕ್ಟಿವಿಟಿ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ವರ್ತಕರ ಏನು ಅವ್ರ ಬೇಡಿಕೆ ಮತ್ತು ನಮ್ಮ ಕೌನ್ಸಿಲರ್ ಅವರ ಅಭಿಮತ ಅದಕ್ಕೆ ನಾವು ಇವತ್ತು ಇಲ್ಲಿಗೆ ಬಂದು ಏನು ಇಲ್ಲಿ ಕಾಮಗಾರಿ ನಡೀತಿತ್ತು ಆ ಕಾಮಗಾರಿಗೆ ಜಂಟಿ ಇನ್ಸ್ಪೆಕ್ಷನ್ ನಾವು ಮತ್ತು ಬೆಸ್ಕಾಂ ಇಲಾಖೆಯವರು ಬಂದಾಗ ಇನ್ಸ್ಪೆಕ್ಷನ್ ಮಾಡಿ ನಮಗೆ ಇದು ಸೂಕ್ತ ಅಂತ ಗೊತ್ತಾಯಿತು. ಈಗ ಅದನ್ನು ಓಪನ್ ಮಾಡಿ ಕೆಲವ್ರಿಗೆ ಕಳವಳ ಇತ್ತು, ಅಲ್ಲಿ ಇನ್ನೊಂದು ಅಂಗಡಿ ಕಟ್ಬೋದು, ಇಲ್ಲ ಅದು ರಸ್ತೆ ಜಾಗನ ರಸ್ತೆಗೆ ಮೀಸಲಿಡಬೇಕಾಗತ್ತೆ. ಏನಾಗುತ್ತೆ, ವರ್ತಕರಿಗೆ ಅವರಿಗೆ ಗೂಡ್ಸ್ ಬಂದಾಗ ಅವರಿಗೆ ಗಾಡಿ ಒಳಗಡೆ ಹೋದಾಗ ಅವ್ರಿಗೂ ಅಲ್ಲಿ ಹಣ ಉಳಿತಾಯ ಆಗುತ್ತೆ. ಇಲ್ಲ ಅಂದರೆ ಅಲ್ಲಿ ನಿಲ್ಲಿಸ್ಕೋಬೇಕಾಗತ್ತೆ, ಇಲ್ಲ ರಾತ್ರಿ ಹೊತ್ತು ಅನ್ಲೋಡಿಂಗ್ ಮಾಡಬೇಕಾಗತ್ತೆ, ಅದಕ್ಕೊಂದಷ್ಟು ಮತ್ತು ಖರ್ಚು ವೆಚ್ಚ ಇದನ್ನೆಲ್ಲ ಮನ್ಕೊಂಡು ಏನು ನಮಗೆ ಇದು ಇರೋದರಲ್ಲಿ ಪರ್ಯಾಯ ನಮಗೆ ಈ ರೋಡನ್ನು ಓಪನ್ ಮಾಡಿ ಇದನ್ನು ಶಿಫ್ಟ್ ಮಾಡೋವಂಥದ್ದು, ಅದಕ್ಕೆ ಇವತ್ತು ಚಾಲನೆ ಕೊಡೋಕ್ಕೆ ನಾವು ಬಂದಿದ್ದೀವಿ. आज जो ट्रांसफार्म शिफ्ट हो रहा है, आज ये दुकानों वाले की खुशी क्या वास्ते हो, तो पहले गाड़ियाँ नहीं आते थे, बड़े गाड़ियाँ बोले सर लारियाँ से भी पहले नहीं आते थे मार्केट के अंदर. पहले तंगल उधर आएगा तो बैल गोश्त दुकान की तरफ से आएगा तो गाड़ी घुसती नहीं थी और इस तरफ जाती भी नहीं थी गाड़ी. अब आते तो छोटे छोटे कैंटर आती और टाटा ऐसी ऐसी गाड़ियाँ आती. अल्लाह फजल से रास्ता खोलेगा तो ये रास्ता खोलेगा तो आराम से गाड़ियाँ आ जाती और फोन भी से ऑब्जेक्शन फोन भी नहीं है. अब क्या है, ये एक दुकान का एक प्रॉब्लम है, उनको दुकान खोलने के बाद उन्होंने आपको इस तरफ शटर शिफ्ट कर ले जा. वो कमिश्नर भी उनको परमिशन देखो ही इस तरफ शटर खोल लेने के वास्ते, और सज्जा एक नहीं है उनको क्या हो सकता, दूसरे फिर गाड़ियाँ आएंगे तो डिस्टर्ब होता है घर को. इंशाल्लाह उन्होंने कर लेगा. किसका भी मार्केट में किसकी तरफ से भी ऑब्जेक्शन है, कौन भी अभी तक ऑब्जेक्शन अभी पुराना क्या रोड था कि वो रोड से ये रोड तुम ना खोलो तो अभी और आने जाने को बहुत तकलीफ हो लोगी थी वो. अब जो काम हो रहा है वो बहुत अच्छा काम है. हम रूपा मैडम का बहुत थैंक्स बोले जा, हमारे रमेश साहब का बोले जा, कौंसिल का जो करने वाले ही हमारे उनका बहुत अच्छा काम हो रहा है, बहुत अच्छा है सर.